ಶಾಸಕ ಭೈರತಿ ಬಸವರಾಜ್ ಬಂಧನಕ್ಕೆ ಬೆನ್ನತ್ತಿದ್ದಾರೆ ಸಿಐಡಿ. ಮಹಾರಾಷ್ಟ್ರ ಮತ್ತು ಗೋವಾದಲ್ಲಿ ಸಿಐಡಿ ಅವರು ಹುಡುಕಾಟವನ್ನು ನಡೆಸಿದ್ದಾರೆ. ಲುಕೌಟ್ ನೋಟಿಸ್ ಜಾರಿಗೊಳಿಸೋದಕ್ಕೆ ಈಗ ಚಿಂತನೆಯಂತೆ ಸಂಜೆ ಒಳಗೆ ಲುಕೌಟ್ ನೋಟಿಸ್ ಜಾರಿಗೊಳಿಸೋದಕ್ಕೆ ಸಿದ್ಧತೆ ನಡೆಸಿದ್ದಾರೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಬರ್ತಾ ಇದೆ. ಲುಕೌಟ್ ನೋಟಿಸ್ಗಳು ನಿಮಗೆ ಎಲ್ಲ ಏರ್ಪೋರ್ಟ್ಗಳಿಗೆ ಹೋಗುತ್ತೆ. ಏರ್ಪೋರ್ಟ್ಗಳಲ್ಲಿ ಈ ಥರದ ವ್ಯಕ್ತಿ ಅಂದರೆ ಒಂದಷ್ಟು ಭಾವಚಿತ್ರಗಳನ್ನೆಲ್ಲ ಕಳಿಸಿ ಎಲ್ಲಾದರೂ ಟ್ರಾವೆಲ್ ಮಾಡ್ತಾ ಇದ್ದರೆ ಹೋಲ್ಡ್ ಮಾಡಿ ಅವರನ್ನು, ನಮಗೆ ಇನ್ಫಾರ್ಮೇಷನ್ ಕೊಡಿ ಅಂತ ಆ ಲುಕೌಟ್ ನೋಟಿಸನ್ನು ಈಗ ಕೊಡುವಂತಹ ಪ್ರಯತ್ನವನ್ನು ಇವತ್ತು ಸಂಜೆ ಒಳಗಡೆ ಮಾಡಬಹುದು ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಈಗ ದೇಶ ಬಿಟ್ಟು ತೆರಳಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಲುಕೌಟ್ ನೋಟಿಸ್ಸು ಅಂತಾರೆ. ಬಟ್ ಇದು ಟೂ ಲೇಟ್ ಅಲ್ವಾ? ಒಂದು ವೇಳೆ ಈಗ ಅವರು ದೇಶ ಬಿಟ್ಟು ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದಿದ್ರೆ ಆದರೆ ಇಷ್ಟು ದಿವಸದಲ್ಲಿ ಅವ್ರು ಹೋಗಿರ್ಬೋದಲ್ಲ? ಅರವಿಂದ್, ಖಂಡಿತವಾಗಿ ರೌಡಿ ಶೀಟರ್ ಬಿಕ್ಲು ಶಿವ ಮರ್ಡರ್ ಕೇಸಲ್ಲಿ ಎಫ್ಐ ಆರೋಪಿ ಆಗಿರುವಂಥ ಮಾಜಿ ಸಚಿವ ಭೈರತಿ ಬಸವರಾಜ್ ಅವರು ಈ ಪ್ರಕರಣದಲ್ಲಿ ಈಗಾಗಲೇ ಸಿಐಡಿ ಅಧಿಕಾರಿಗಳು ಹುಡುಕಾಟವನ್ನು ನಡೆಸ್ತಿದ್ದಾರೆ ಅಂತ ಹೇಳಿ ಯಾವಾಗ ಗೊತ್ತಾಯಿತು ಆವಾಗಲಿಂದ ಅಬ್ಸ್ಕಾಂಡ್ ಆಗಿರುವಂಥದ್ದು. ಹಾಗಾಗಿ ಸಿಐಡಿ ಅಧಿಕಾರಿಗಳು ಈಗಾಗಲೇ ಬೇರೆ ಬೇರೆ ಮೂಲಗಳಿಂದ ಅವರನ್ನು ಪತ್ತೆ ಮಾಡುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಆದರೆ ಇಲ್ಲಿಯವರೆಗೂ ಗೋವಾ, ಮಹಾರಾಷ್ಟ್ರ, ಪುಣೆ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಅವರಿಗೆ ಹುಡುಕಾಟವನ್ನು ನಡೆಸ್ತಿದ್ರು ಕೂಡ ಯಾವುದೇ ಕಾರಣಕ್ಕೂ ಅವರ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಅವರು ದೇಶವನ್ನು ಬಿಟ್ಟು ಹೋಗುವಂಥ ಸಾಧ್ಯತೆಗಳು ಹೆಚ್ಚಿದ್ದಾವೆ ಅನ್ನುವಂಥ ಅನುಮಾನಗಳು ಈಗ ಸಿಐಡಿ ಅಧಿಕಾರಿಗಳಿಗೆ ಬಂದಿರುವಂಥದ್ದು. ಹಾಗಾಗಿ ಅವರು ದೇಶ ಬಿಟ್ಟು ಹೋಗಲಿಕ್ಕೆ ಅವಕಾಶವನ್ನು ಕೊಡಬಾರ್ದು ಅಂತೇಳಿ ಈಗ ಸಿಐಡಿ ಅಧಿಕಾರಿಗಳು ಇವತ್ತು ಸಂಜೆಯ ನಂತರ ಲುಕೌಟ್ ನೋಟಿಸನ್ನು ಜಾರಿ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಈಗ ಗೊತ್ತಾಗ್ತಿರುವಂಥದ್ದು. ಯಾಕಂದರೆ ಈಗಾಗಲೇ ಇದೇ ಪ್ರಕರಣದ A1 ಆರೋಪಿಯಾಗಿದ್ದಂಥ ಜಗದೀಶ್ ಅಲಿಯಾಸ್ ಜಗ್ಗ ಇದೇ ಚೆನ್ನೈ ಮೂಲಕ ದುಬೈಗೆ ಎಸ್ಕೇಪ್ ಆಗಿ ಅಲ್ಲಿ ತಲೆಮರೆಸ್ಕೊಂಡಿದ್ದ. ಆತನನ್ನು ಸಿಐಡಿ ಅಧಿಕಾರಿಗಳು ಬಂಧನ ಮಾಡಿ ಕರೆತಂದು ಈಗ ಜೈಲಿಗೆ ಕಳಿಸಿರುವಂಥದ್ದು. ಅದೇ ಮಾದರಿಯಲ್ಲಿ ಮಾಜಿ ಸಚಿವರಾಗಿರುವಂಥ ಭೈರತಿ ಕೂಡ ಇಲ್ಲಿಂದ ಎಸ್ಕೇಪ್ ಆಗುವ ಸಾಧ್ಯತೆಗಳು ಸಾಕಷ್ಟು ಇರುವಂಥದ್ದು. ಹಾಗಾಗಿ ಈ ಲುಕೌಟ್ ನೋಟಿಸ್ ಜಾರಿ ಮಾಡೋದ್ರ ಮೂಲಕ ಅವರು ದೇಶ ಬಿಟ್ಟು ಹೋಗಲಿಕ್ಕೆ ಅವಕಾಶವನ್ನು ಕೊಡಬಾರ್ದು ಅನ್ನುವಂಥ ಕಾರಣಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ಇವತ್ತು ಕೋರ್ಟ್ನ ಆದೇಶವನ್ನು ನೋಡಿಕೊಂಡು ಅವರು ದೇಶವನ್ನು ಬಿಟ್ಟು ಹೊರಗಡೆ ಹೋಗುವ ಸಾಧ್ಯತೆಗಳು ಹೆಚ್ಚಿರುವ ಬಗ್ಗೆ ಈಗ ಸಿಐಡಿ ಅಧಿಕಾರಿಗಳಿಗೆ ಒಂದಷ್ಟು ಮಾಹಿತಿ ಸಿಕ್ಕಿದೆ ಅನ್ನುವಂಥ ಕಾರಣಕ್ಕೆ ಇವತ್ತು ಕೋರ್ಟ್ನ ಬೆಳವಣಿಗೆಯನ್ನು ನೋಡಿಕೊಂಡು ಸಂಜೆ ಬಳಿಕ ಲುಕೌಟ್ ನೋಟಿಸನ್ನು ಜಾರಿ ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ ಅನ್ನುವಂಥ ವಿಚಾರಗಳು ಗೊತ್ತಾಗ್ತಿರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ನಾಗೇಶ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಒಂದು ವೇಳೆ ಈ ಥರ ಪೊಲೀಸರು ಕೈಗೆ ಸಿಗಬಾರ್ದು, ತಲೆ ತಪ್ಪಿಸ್ಕೊಂಡು ಹೋಗಬೇಕು, ಫಾರಿನ್ಗೆ ಹೋಗಬೇಕು ಅನ್ನೋಂಗಾಗಿದ್ದರೆ ಇಷ್ಟೊತ್ತಿಗಾಗಲೇ ಅವರು ಹೋಗಿರ್ಬೋದು. ಯಾಕೆಂದರೆ ಬೆಳಗಾವಿ ಅಧಿವೇಶನ ನಡೀತಾ ಇದ್ದಾಗಲೇ, ಅಧಿವೇಶನ ಮುಗಿಯೋದಕ್ಕೆ 2 ದಿನ ಇದ್ದಾಗಲೇ ಅವರು ನಾಪತ್ತೆ ಆಗಿರೋದು. ಸೊ ಈಗಾಗಲೇ ಆಲ್ರೆಡಿ 5 ಡೇಸ್ ಆಗೋಯ್ತು. ಈ 5 ದಿವಸದಲ್ಲೇ ಅವರೇನಾದರೂ ವಿದೇಶಕ್ಕೆ ಹಾರಿದರೆ ಆವಾಗ ಲುಕೌಟ್ ನೋಟಿಸ್ ಏನು ಮಾಡ್ತೀರಾ? ವರ್ಕೌಟ್ ಆಗುತ್ತಾ ಇಲ್ವಾ ಗೊತ್ತಾಗುತ್ತೆ. ಒಟ್ಟಾರೆ ಪೊಲೀಸರು ಅವ್ರ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಸಿಐಡಿ ಅವರು ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಭೈರತಿ ಬಸವರಾಜ್ ಅವರಿಗೆ ಏನಾದರೂ ಸ್ವಲ್ಪ ರಿಲೀಫ್ ಸಿಗುತ್ತಾ? ಯಾಕಂದರೆ ಹೈಕೋರ್ಟೇ ಕೊಡಲ್ಲ ಅಂತ ಹೇಳಿರೋದ್ರಿಂದ ಜನಪ್ರತಿನಿಧಿಗಳ ನ್ಯಾಯಾಲಯ ಕೊಡಬಹುದಾ ಗೊತ್ತಿಲ್ಲ. ನೋಡೋಣ ಏನಾಗುತ್ತೆ ಅಂತ.